ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಅಧಿಕಾರವನ್ನು ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಯಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಪ್ರತಿ ಹಂತದಲ್ಲೂ ಕೂಡ ದಲಿತ CM ಕೂಗು ಕೇಳಿಬರ್ತಾ ಇದೆ. ಇವತ್ತು ಏನು ರಾಜ್ಯದಲ್ಲಿ CM ಹಾಗೂ DCM ಅವರು ಈಗಾಗಲೇ ಒಂದು ಮುಖ್ಯಮಂತ್ರಿಯ ಗಾದಿಯ ವಿಚಾರವಾಗಿ ಒಪ್ಪಂದ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಆ ಒಂದು ವಿಚಾರ ಬಗ್ಗೆ ಕೂಡ ಸಾಕಷ್ಟು ರೀತಿಯ ಚರ್ಚೆಗಳಾಯಿತು. ಅವರು ಪರಮೇಶ್ವರ್ ಅವರು ಕೂಡ ಕಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವರಾದ ಎನ್ ಮಹೇಶ್ ಅವರು ಇದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇವತ್ತೊಂದು ರಾಜಕೀಯವಾಗಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ಪರಮೇಶ್ವರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಅವರಿಬ್ಬರೇ ಅಧಿಕಾರ ಮಾಡಿದ್ರೆ ನಾನು ಏನಕ್ಕೆ ಇರೋದು ಅಂತ. ಇದೇ ವಿಚಾರವನ್ನು ಸಾಕಷ್ಟು ದಶಕಗಳಿಂದ ನೀವು ಹೇಳ್ಕೊಂಡು ಬಂದಿದ್ದೀರಿ. ಇದು ಪುನರಾವರ್ತನೆ ಆಗ್ತಾ ಇದೆ. ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ಈ ಒಂದು ಸಂದರ್ಭನ? ನನಗನ್ಸೋದು ಇದು ಹತಾಶೆಯ ಮಾತು. ಸಿದ್ದರಾಮಯ್ಯನವ್ರಿಗಿಂತ ಮೊದಲು ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಇದ್ದಿದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರಿಗೆ ಮೋಸ ಮಾಡಿದ್ರು. ನೇರ ಇಂಡೈರೆಕ್ಟಾಗಲ್ಲ, ನೇರ ಮೋಸ ಮಾಡಿ ದಲಿತರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದ್ರು. ಎರಡನೇ ಅವಧಿನಲ್ಲಿ ಪರಮೇಶ್ವರ್ ಅವ್ರನ್ನ ಮೋಸ ಮಾಡಿದ್ರು. ಪರಮೇಶ್ವರ್ ಅವ್ರಿಗೆ ಎಷ್ಟು ಮೋಸ ಮಾಡಿದ್ರು ಅಂದರೆ, ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋದಾಗ ಅವರನ್ನು ಸೋಲಿಸಿ 2013ರಲ್ಲಿ ಅವರನ್ನು ಸೋಲಿಸಿ ಅವರ ಮುಖ್ಯಮಂತ್ರಿ ಸ್ಥಾನದ ಕ್ಲೈಮ್ ಇದೆಯಲ್ಲ, ಆ ಕ್ಲೈಮನ್ನೇ ನಾಶ ಮಾಡಿಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು. ಈಗ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನಾವೇನು ಮಾಡಬೇಕು ಅನ್ನೋ ಮಾತಾಡ್ತಾ ಇದ್ದಾರಲ್ಲ, ಇದು ಔಟ್ ಆಫ್ ಫ್ರಸ್ಟ್ರೇಷನ್ ಮಾತಾಡ್ತಾ ಇರೋದು. ನಾನು ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟನ್ನು ಮಾಧ್ಯಮಗಳಲ್ಲಿ ನೋಡಿದೆ. ಅವ್ರೇನು ಹೇಳ್ತಾರೆ, ಹೈಕಮಾಂಡು ಮುಖ್ಯಮಂತ್ರಿ ಪದವಿಗೆ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅಂತ ಒಪ್ಪಂದ ಆಗಿದೆಯೋ ಇಲ್ವೋ ನನಗೆ ಗೊತ್ತೇ ಇಲ್ಲ. ಇವರು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾರೆ ಗೊತ್ತಿಲ್ಲ. ಒಪ್ಪಂದ ಆಗಿದ್ದರದ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋ ಅಂತಹ ಒಂದು ಹತಾಶ ಸ್ಥಿತಿಗೆ ಇವರು ಹೋಗಿದ್ದಾರೆ. ಇದು ಅರ್ಥ ಆಗಬೇಕಾಗಿರೋದು ನಿಜವಾಗ್ಲೂ ಪರಮೇಶ್ವರ್ಗಲ್ಲ, ಖರ್ಗೆ ಅವ್ರಿಗಲ್ಲ. ಇದು ಅರ್ಥ ಆಗಬೇಕಾಗಿರೋದು ಇವ್ರಿಗೆ 1971ರ ಚುನಾವಣೆಯಿಂದ 23ರ ಚುನಾವಣೆವರೆಗೆ ಓಟ್ ಹಾಕೊಂಡು ಬಂದಿರೋ ದಲಿತ ಸಮಾಜ ಇದೆಯಲ್ಲ, ಇವರು ಯೋಚನೆ ಮಾಡಬೇಕು ಇದನ್ನು. ಸೊ ಇವರು ಯೋಚನೆ ಎಲ್ಲಿವರೆಗೆ ಇವರು ಯೋಚನೆ ಮಾಡಲ್ಲ, ಅಲ್ಲಿವರೆಗೆ ಪರಮೇಶ್ವರ್ ಅಂತವರು ಹತಾಶ ವ್ಯಕ್ತಿಗಳು ಇನ್ನೂ ಸೃಷ್ಟಿ ಆಗ್ತಾರೆ. ಸರ್, ಮತ್ತು ಪ್ರತಿ ಹಂತದಲ್ಲೂ ಕೂಡ ಈ ಒಂದು ದಲಿತ CM ಕೂಗು ಬಂದಾಗೆಲ್ಲ ಸಿದ್ದರಾಮಯ್ಯ ನೇರ ಭಾಷಣದಲ್ಲಿ ಹೇಳ್ತಾರೆ, ನಾನು ಕೂಡ ದಲಿತ ಇದ್ದೀನಿ, ನಾನು ದಲಿತರ ಪರ ಇದ್ದೀನಿ ಅನ್ನೋವಂಥ ಕ್ಲೈಮ್ ಮಾಡ್ತಾರೆ. ಮತ್ತು ಅದೇ ರೀತಿ ಕಾಂಗ್ರೆಸ್ ಕೂಡ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಒಂದು ದಶಕಗಳಿಂದ ನೋಡಿದ್ರು ಕೂಡ ರಂಗನಾಥ್ ಅವರು ಇರ್ಬೋದು, ಆಮೇಲೆ ಬಸವಲಿಂಗಪ್ಪ ಅವರು ಇರ್ಬೋದು, ಮೈಸೂರಿನವರ ರಾಚಯ್ಯನವ್ರು ಇರ್ಬೋದು, ಇವನ್ನೆಲ್ಲನೂ ಕೂಡ ಕಾಂಗ್ರೆಸ್ಸು ಸಾಕಷ್ಟು ಬಲಿಷ್ಠವಾಗಿ ಬಳಸ್ಕೊಳ್ತೇ ಹೊರತು ಯಾಕೆ ಒಂದು ದೊಡ್ಡ ಮಟ್ಟದ ಅಧಿಕಾರ ಕೊಡಬೇಕಾದ್ರೆ ಕಾಂಗ್ರೆಸ್ ಒಂದು ಮಡಿವಂತಿಕೆ ತೋರಿಸುತ್ತೆ ಅಂತೇಳಿ ಸರ್ ನಿಮಗೆ ಅನ್ನಿಸ್ತಾ ಇದೆಯಾ ಅಂಥೇಳಿ? ನೀವು ಒಂದು ಪದ ಬಳಸಿದ್ರಿ, ಮಡಿವಂತಿಕೆ ಅಂತ. ನಿಜವಾಗ್ಲೂ ರಾಜಕೀಯ ಮಡಿವಂತಿಕೆ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಯಾವ ಕಾಲದಿಂದ? KH ರಂಗನಾಥ್ ಬಸವಲಿಂಗಪ್ಪನ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಮಡಿವಂತಿಕೆ ಮಾಡ್ತಾ ಇರೋದು ಅವರು. ಅವ್ರಿಗೆ ನಿಜವಾಗ್ಲೂ ದಲಿತರು ನಮಗೆ ಇಷ್ಟೊಂದು ಶಕ್ತಿ ತುಂಬಿಕೊಂಡು ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ನಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕಾಗಿತ್ತು. ಆಯಿತಾ? ಒಂದು, ದಲಿತರ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಹಣವನ್ನು ಅವರ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು. ದಲಿತರ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು 25,000 ಕೋಟಿಯನ್ನು ಇವರು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 197 ಕೋಟಿಯನ್ನು ರಾಜಾರೋಷವಾಗಿ ಲೂಟಿ ಮಾಡಿದ್ದಾರೆ. BJPಯವರು ಏನಾದರೂ ಇದನ್ನು ಮಾಡಿಬಿಟ್ಟಿದ್ರೆ, ಇವತ್ತು ಯಾರೋ ಹೇಳ್ತಾ ಇದ್ರು ವಿಧಾನಸೌಧಕ್ಕೆ ನಮ್ಮನ್ನೆಲ್ಲ ಕೂಡ್ಬಿಟ್ಟು ಬೆಂಕಿ ಹಾಕ್ಬಿಡೋರು ಕಾಂಗ್ರೆಸ್ನವರು. ಇವತ್ತು ಒಂದು ಚೂರು ಲಜ್ಜೆ ಇಲ್ಲದೆ ಸಿದ್ದರಾಮಯ್ಯನವರಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಎಲ್ಲಿ? ಹಾಸನಲ್ಲಿ. ಈ ಎಲ್ಲ ಬೆಳವಣಿಗೆಗಳು
ಬೇರೆ ಯಾರಿಗೆ ಅರ್ಥ ಆಗ್ತದೋ ಬಿಡ್ತದೋ, ದಲಿತರಿಗೆ ಅರ್ಥ ಆಗಬೇಕು. ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ದಲಿತರು ಪಾಲಿಸಿ ಮೇಕಿಂಗ್ ಪೊಸಿಷನ್ಗೆ ಹೋಗಬೇಕು ಅಂತ ಬಾಬಾ ಸಾಹೇಬ್ ಏನು ಕನಸು ಕಂಡಿದ್ರು, ಆ ಕನಸನ್ನು ನುಚ್ಚುನೂರು ಮಾಡಿರೋದು ಕಾಂಗ್ರೆಸ್ ರೀ. ಅಂಥ ಕಾಂಗ್ರೆಸ್ ಪಾರ್ಟಿ ಒಳಗಡೆ ನಿಂತ್ಕೊಂಡು ಯಾವಾಗಲೋ ಒಂದು ಸತಿ ಹತಾಶೆಯ ಮಾತುಗಳನ್ನು ಆಡೋವಂಥ ಪರಮೇಶ್ವರ್ ಅವರು ಇದ್ದಾರಲ್ಲ, ಅವರಂತೂ ಬದಲಾಗಲ್ಲ. ಅವ್ರು ಹತಾಶೆಯಲ್ಲೇ ಇರ್ತಾರೆ. ಆದರೆ ಬದಲಾಗಬೇಕಾಗಿರೋರು, ನಾನು ಮತ್ತೆ ಹೇಳ್ತೀನಿ, ದಲಿತರು.